ನಮಸ್ಕಾರ. ಸಂದೀಪ್ ಕುಮಾರ್ ಹಿರೇಮಠ್. 88 ಲಕ್ಷ ಕೋಟಿ ಜೀವರಾಶಿ ಆದಮೇಲೆ ಈ ಮನುಷ್ಯ ಭೂಮಿಗೆ ಬಂದಿರೋದು. ಅದು ಈ ಕಲಿಯುಗ. ಕಲಿಯುಗದಲ್ಲಿ ಎರಡೇ ನಡೆಯೋದು. ಒಂದು ಆರೋಗ್ಯ, ಒಂದು ದುಡ್ಡು. ಉಸಿರು ಇರೋವರೆಗೂ ಆರೋಗ್ಯ ಇರಬೇಕು, ಉಸಿರು ಇರೋವರೆಗೂ ದುಡ್ಡು ಸಂಪಾದನೆ ಮಾಡಬೇಕು. ಆರೋಗ್ಯ, ದುಡ್ಡು ಇವೆರಡಿದ್ರೇ ಕಲಿಯುಗದಲ್ಲಿ ಆಟ. ಇಲ್ಲ ಅಂದರೆ ಆಟ ನಡೆಯಲ್ಲ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಕಲಿಯುಗ ಅಂತಂದರೆ ಅರ್ಥದ ಯುಗ, ದುಡ್ಡಿನ ಯುಗ. ಕಲಿಯುಗದಲ್ಲಿ ಒಳ್ಳೆತನಕ್ಕಿನ್ನ ದುಡ್ಡಿರೋರಿಗೆ ಬೆಲೆ ಜಾಸ್ತಿ ಕೊಡ್ತಾರೆ, ಶ್ರೀಮಂತರಿಗೆ ಬೆಲೆ ಜಾಸ್ತಿ. ಯಾಕೆಂದರೆ ಮೇಲ್ನೋಟದಲ್ಲಿ ವೇಷಭೂಷಣಕ್ಕೆ ಮೊರೆ ಹೋಗೋದು ಜನ ಇದಕ್ಕೆ. ಯಾಕೆಂದರೆ ಒಳ್ಳೆತನಕ್ಕೆ, ಒಳ್ಳೆಯದಕ್ಕೆ ಬೆಲೆ ಇಲ್ಲ ಕಲಿಯುಗದಲ್ಲಿ. ಅರ್ಥದ ಯುಗ ಅಂತೀವಿ ನಾವು. ಕಲಿಯುಗ ಅಂತಂದರೆ ಅರ್ಥದ ಯುಗ ಅಂದರೆ ದುಡ್ಡಿನ ಯುಗ. ಈ ಕಲಿಯುಗದಲ್ಲಿ ಸುಳ್ಳು, ಮೋಸ, ವಂಚನೆ ಇವೆಲ್ಲ ಸ್ವಲ್ಪ ಜಾಸ್ತಿ. ಇಂಥದಕ್ಕೆ ಮನುಷ್ಯ ಬೆಲೆ ಕೊಡ್ತಾನೆ ಹೊರತು ಒಳ್ಳೆತನಕ್ಕೆ, ಧರ್ಮಕ್ಕೆ ಬೆಲೆ ಕೊಡೋದು ಬಹಳ ಕಡಿಮೆ. ಅರ್ಥ ಆಯ್ತಾ? ಇದ್ದಾರೆ ಸತ್ಯ, ಧರ್ಮ, ಪ್ರಾಮಾಣಿಕವಾಗಿ ಇರೋ ಅಂಥ ಸಾಕಷ್ಟು ಜನಗಳು. ಒಂದು 100ಕ್ಕೆ 20%, 25% ಇದ್ದಾರೆ. ಇನ್ನು 75%, 80% ಎಲ್ಲ ಬರೀ ದುಡ್ಡು, ಆಸ್ತಿ, ಅಂತಸ್ತು, ಬಂಗಾರ ಇದರಿಂದನೇ ಹೋಗ್ತಾ ಇದ್ದಾರೆ. ಅದು ಏನೂ ಮಾಡೋಕ್ಕಾಗಲ್ಲ. ಈ ಕಲಿಯುಗದ ಮರ್ಮನೇ ಹಂಗೆ. ಇನ್ನೂ ಒಂದು 30 ವರ್ಷ 40 ವರ್ಷ ಹೋಗ್ಬಿಟ್ರೆ ಇನ್ನೂ ಅತಂತ್ರ ಪರಿಸ್ಥಿತಿಗೆ ಹೋಗ್ಬಿಡ್ತಾರೆ ಜನಗಳು, ಗ್ಯಾರಂಟಿ. ಹಂಗಾಗಿ ನೋಡಿ, ಕಲಿಯುಗದಲ್ಲಿ ಎಲ್ಲರೂ ಕಷ್ಟಪಟ್ಟು ದುಡಿತಾರೆ. ಎಲ್ಲರೂ ಬೆವರು ಸುರಿಸಿ ದುಡಿತಾರೆ. ಎಲ್ಲರೂ ಬೆವರು ಸೇರಿಸಿ ವ್ಯಾಪಾರ, ಬಿಸ್ನೆಸ್ಸುಗಳು ಮಾಡ್ತಾರೆ. ಮತ್ತು ಯಾಕೆ ಶ್ರೀಮಂತರಾಗ್ತಿಲ್ಲ? ಯಾಕೆ ಹಣಕಾಸಿನ ಸಮಸ್ಯೆ, ಸಾಲಬಾಧೆಗಳು ಬರ್ತಾ ಇದೆ? ಅರ್ಥ ಆಯ್ತಾ? ಎಲ್ಲರೂ ಕಷ್ಟಪಡ್ತಿದ್ದಾರಲ್ಲ, ದುಡ್ಡಿನ ಸಮಸ್ಯೆ ಯಾಕೆ ಆಗ್ತಿದೆ? ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಿದೆ. ಮನೆ ಬಾಡಿಗೆ, ಪ್ರತಿಯೊಂದು ಲೇಬರ್ ಚಾರ್ಜ್ ಇರ್ಬೋದು, ಪ್ರತಿಯೊಂದು ಆಯಿಲ್ಲು, ಪೆಟ್ರೋಲು, ಗ್ಯಾಸು ಎಲ್ಲದೂ ರೇಟ್ ಆಗಿರೋದ್ರಿಂದ ಅಂತಂದ್ಬಿಟ್ಟು ಅನ್ಕೊಬೋದು. ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಜಾಬ್ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಇನ್ನೊಂದು ಮತ್ತೊಂದು ಮಾಡ್ತಾರೆ. ಯಾಕೆ ಶ್ರೀಮಂತರಾಗ್ತಿಲ್ಲ? ಯಾಕೆ ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಬರ್ತಿದೆ ಅಲ್ವಾ? ನೋಡ್ರಿ, ಅದಕ್ಕೋಸ್ಕರನೇ ಈ ಕಲಿಯುಗದಲ್ಲಿ ಆರೋಗ್ಯ ಮತ್ತು ದುಡ್ಡು ಇವೆರಡು ಭಾಳ ಮುಖ್ಯ. ಅರ್ಥ ಮಾಡ್ಕೊಳ್ಳಿ. ಯಾರಿಗೆ 76, 456, 369 ನೋಟುಗಳು ಸಿಕ್ಕಿರುತ್ತೋ ಅದರಿಂದ ಯಾವ ರೀತಿ ನಾವು ಶ್ರೀಮಂತರಾಗಬೇಕು, ಯಾವ ರೀತಿ ಬೇರೆ ಹಣ, ಧನನ ಯಾವ ರೀತಿ ನಾವು ಪ್ರಾಪ್ತಿ ಮಾಡ್ಕೊಬೇಕು ಅರ್ಥ ಮಾಡ್ಕೊಳ್ಳಿ. ಹೇಳ್ಕೊಡ್ತೀನಿ. ತಂತ್ರ, ಮಂತ್ರ, ಪೂಜಾ, ವಿಧಿವಿಧಾನ. ಫೋನ್ ಮಾಡಿ. ಲೈಫಲ್ಲಿ ಎಕ್ಸಲೆಂಟಾಗಿರ್ತೀರಾ. ನಮಸ್ಕಾರ.